ದಿನೇಶ್ ಗುಂಡೂರಾವ್ ಕೂಡ ಮಂತ್ರಿ ಆಗಬೇಕಾಗಿತ್ತು, ಆಗಲಿಲ್ಲ. ಇನ್ನು ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಮಹಾ ಅನ್ಯಾಯ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಕರ್ನಾಟಕ ದಿಟ್ಟ ಮಹಿಳೆ ಸಚಿವೆ ಆಗ್ಬೇಕಾಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಮಿಸ್ ಆಗಿದೆ, ಆಗ್ಲೇಬೇಕಾಗಿತ್ತು ಅನ್ನೋ ಲೆಕ್ಕಾಚಾರ ಇತ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಜನಪ್ರಿಯ ಸಚಿವೆ ಆಗಿದ್ರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯ ಸಚಿವೆ ಆಗಿದ್ಕೊಂಡು ಮಹಿಳೆಯರಿಗೆ ಪ್ರತಿ ಕುಟುಂಬದ ಹೆಣ್ಮಕ್ಳಿಗೆ 2,000 ರೂಪಾಯಿ ಏನು ಗೃಹ ಲಕ್ಷ್ಮಿ ಯೋಜನೆ ಜಾರಿಯಾಗಿತ್ತು. ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಿತ್ತು. ಆದರೆ ಈಗ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಇಂಥ ಜನನಾಯಕಿಗೆ ಸಚಿವ ಸ್ಥಾನ ಕೊಡಲೇಬೇಕಾಗಿತ್ತು. ಸೊ ಯಾಕೆ ಸಚಿವ ಸ್ಥಾನ ಕೊಡಲಿಲ್ಲ? ಇಂಥ ಎಡವಟ್ಟುಗಳಿಂದಲೇ ಕಾಂಗ್ರೆಸ್ ಹಿನ್ನಡೆ ಆಗ್ತಾ ಇದೆಯಾ? ಪಕ್ಷಕ್ಕಾಗಿ ದುಡ್ದವರನ್ನ ಕಡೆಗಣಿಸುವಂತಹ ಚಾಳಿ ಕಾಂಗ್ರೆಸ್ ಬಿಟ್ಟಿಲ್ವಾ? ಭಾರಿ ನಿರೀಕ್ಷೆ ಇತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗೇ ಆಗ್ತಾರೆ ಅಂತ, ಅವರನ್ನ ಮಾಡಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಮೋಸ ಮಾಡ್ತು, ಮಹಾ ಅನ್ಯಾಯ ಮಾಡ್ತು ಮಹಿಳೆಯರಿಗೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಒಬ್ಬರಿಗೆ ಮಾತ್ರ ಮಹಿಳಾ ಕೋಟಾದಲ್ಲಿ ಕೊಡಲಾಗಿದೆ, ಅದು MLC ಗಾಯತ್ರಿ ಶಾಂತೇಗೌಡ ಅವ್ರಿಗೆ. ಅವ್ರು ಕೊಡ್ಲಿ, ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೊಡ್ಬೇಕಾಗಿತ್ತು ಸಚಿವ ಸ್ಥಾನ. ಸೊ ದಿಟ್ಟ ಮಹಿಳೆ, ಕಾಂಗ್ರೆಸ್ಗಾಗಿ ಸಾಕಷ್ಟು ದುಡಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾರಪ್ಪ ಮಾಸ್ ಲೀಡರ್ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಹಿಳಾ ನಾಯಕಿಯರಲ್ಲಿ ಅಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಈಗ ಸಚಿವ ಸ್ಥಾನ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ. ಬೆಳಗಾವಿಯಿಂದ ಇನ್ನೊಬ್ಬರು ಕೊಡ್ಬೋದಾಗಿತ್ತು. ಲಕ್ಷ್ಮಣ್ ಸವದಿಯರನ್ನು ಕೊಡಲಾಗಿದೆ, ಸತೀಶ್ ಜಾರಕಿಹೊಳಿ ಆಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಲೇಬೇಕಾಗಿತ್ತು ಮಹಿಳಾ ಕೋಟಾ ಅಥವಾ ಬೆಳಗಾವಿ ಜಿಲ್ಲೆಯಿಂದ ಲೆಕ್ಕಾಚಾರ ಮಾಡೋದಾದ್ರೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಇದು ಕಾಂಗ್ರೆಸ್ ಮಾಡಿದ ದ್ರೋಹ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ ಬೆಳಗಾವಿ ಭಾಗ ಹಾಗೂ ಮಹಿಳಾ ಕಾಂಗ್ರೆಸ್ನಲ್ಲಿ. ಯಾಕೆ ಕೊಡ್ಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ 3 ವರ್ಷದಲ್ಲಿ ಏನು ಸಿದ್ದರಾಮಯ್ಯ CM ಆಗಿದ್ದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಖಾತೆಯನ್ನು ನಿರ್ವಹಿಸಿದ್ರು. ಅತ್ಯಂತ ಯಶಸ್ವಿಯಾಗಿ ಏನು ಮಹಿಳೆಯರಿಗೆ ಕೊಡ್ತಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯನ್ನ, ಗ್ಯಾರಂಟಿ ಯೋಜನೆಯನ್ನ ಸಕ್ಸಸ್ಫುಲ್ ಆಗಿ ಜಾರಿ ಮಾಡಿದ್ರು. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅತ್ಯಂತ ಯಶಸ್ವಿ ಯೋಜನೆ ಯಾವುದಪ್ಪ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಆ ಒಂದು ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಿದಂಥವರು ಲಕ್ಷ್ಮೀ ಹೆಬ್ಬಾಳ್ಕರ್. ಇಡೀ ಕರ್ನಾಟಕದಲ್ಲಿ ಪ್ರವಾಸವನ್ನು ಕೂಡ ಮಾಡಿದ್ರು. ಮಹಿಳಾ ಕಾಂಗ್ರೆಸ್ನಲ್ಲಿ ತನ್ನದೇ ಆದ ಸ್ಥಾನಮಾನವನ್ನ ಹೊಂದಿರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡದೇ ಇರೋದು ಮೋಸ, ನ್ಯಾಯ ಅಲ್ಲ ಅನ್ಯಾಯ ಅನ್ನೋ ಚರ್ಚೆ ಆಗ್ತಾ ಇದೆ.